ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಆರ್ಎಸ್ಎಸ್ ನಿರ್ಬಂಧಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೆಗಾ ಡೆವಲಪ್ಮೆಂಟ್ ಆಗಿದೆ. ಈಗ ಸರ್ಕಾರ ಕಡೆಗೂ ಕೂಡ ಅಸಲಿಯತ್ ಏನು ಅನ್ನೋದನ್ನು ತೆರೆದಿಟ್ಟೇ ಬಿಡ್ತಲ್ಲ ಅನ್ನುವ ಆಕ್ರೋಶ ಸಿಡಿದಿದೆ. ಚಿತ್ತಾಪುರದ ಬೆನ್ನಲ್ಲೇ ಬಿಗ್ ಡೆವಲಪ್ಮೆಂಟ್ ಏನದು? ಆರ್ಎಸ್ಎಸ್ ಈಗ ಕೆಂಡವಾಗಿದೆ. ಈ ರೀತಿ ನಮ್ಮನ್ನು ಕಟ್ಟ ಹಾಕೋಕೆ ನೋಡ್ತಿದ್ದೀರಾ ಖರ್ಗೆ ಅವರೇ ಅಂತ. ದೊಡ್ಡ ಖರ್ಗೆಯವರ ಕರ್ಮಭೂಮಿಯಲ್ಲಿ ಅಸಲಿಗೆ ನಡೆದಿದ್ದೇನು, ಯಾಕಿಷ್ಟು ಪ್ರತಿಷ್ಠೆ ಅನ್ನುವ ಆಕ್ರೋಶ, ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಚಿತ್ತಾಪುರದ ಈ ಸಂಘ ವರ್ಸಸ್ ಬೇರೆ ಸಂಘಟನೆಗಳ ಜಟಾಪಟಿ ಮುಂದುವರಿತಾ ಇದೆ. ಕೋರ್ಟಲ್ಲಿದೆ. ಶಾಂತಿ ಸಭೆ ನಡೆಸಿ ಅಂತ ಕೋರ್ಟ್ ಆದೇಶ ಕೊಟ್ಟಿದೆ. ಈಗ ನೋಟಿಸ್ ಕೊಟ್ಟು ಎಲ್ಲ ಸಭೆಗಳಿಗೂ ಶಾಂತಿ ಸಭೆ 28ನೇ ತಾರೀಕಿಗೆ ಹಾಜರಾಗಿ ಅಂತ ಜಿಲ್ಲಾಡಳಿತ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿರೋ ಜಿಲ್ಲಾಡಳಿತ ಪ್ರಯತ್ನ ಪಡ್ತಿದೆ. ಯಾಕಂದರೆ ಒಂದು ಕಡೆ ರಾಜಕೀಯ ಒತ್ತಡ, ಮತ್ತೊಂದು ಕಡೆ ಕೋರ್ಟ್ನ ಆದೇಶ ಪಾಲನೆ ಮಾಡಬೇಕು, ಏನು ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದೆ ಅನ್ನೋದು ಅಲ್ಲಿ ಕೇಳಿಬರ್ತಿರುವಂಥ ವಿಚಾರ ಜಿಲ್ಲಾಡಳಿತದ ಬಗ್ಗೆ. ಇದರ ನಡುವೆ ನೋಡಿ ಗುರ್ಮಿಟ್ಕಲಲ್ಲಿ ಏನಾಗಿದೆ ಅಂತ. ಗುರ್ಮಿಟ್ಕಲ್ ಸತತವಾಗಿ ದೊಡ್ಡ ಖರ್ಗೆಯವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ. ದೊಡ್ಡ ಖರ್ಗೆಯವರ ಕರ್ಮಭೂಮಿ ಗುರ್ಮಿಟ್ಕಲ್ಲಲ್ಲಿ RSS ಪಥಸಂಚಲನಕ್ಕೆ ನಿರ್ಬಂಧ ಹೇರಲಾಗಿದೆ. ಚಿತ್ತಾಪುರದ ಬೆನ್ನಲ್ಲೇ ಮತ್ತೊಂದು ಬೆಳವಣಿಗೆ, ಅದು ಕೂಡ ಹೆಂಗೆ ನಡೆದಿದೆ ನೋಡಿ ಇಲ್ಲಿ ಪ್ರಾಸೆಸ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನ, ಆಕ್ರೋಶ ವ್ಯಕ್ತವಾಗ್ತಿರೋದು. ಮಾಹಿತಿ ಪ್ರಕಾರ 21ನೇ ತಾರೀಕಿಗೆ RSS ಅನುಮತಿ ಕೇಳಿ, ಅಂದರೆ RSS ಮನವಿ ಕೇಳಿದ್ದು 21ನೇ ತಾರೀಕು, ಸಲ್ಲಿಕೆ ಮಾಡಿದ್ದು. ಇವತ್ತಿಗಿದ್ದಿದ್ದು ಪಥಸಂಚಲನ ಎಷ್ಟನೇ ತಾರೀಕು? ಇವತ್ತು 25. ಸೊ 25ಕ್ಕೆ ನಾವು ಗುರ್ಮಿಟ್ಕಲಲ್ಲಿ ಮಧ್ಯಾಹ್ನ 3 ಗಂಟೆಗೆ ಪಥಸಂಚಲನ ಹಮ್ಮಿಕೊಂಡಿದ್ದೀವಿ, ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ. ಆದರೆ ತಹಶೀಲ್ದಾರು 2 ದಿನ ಆದರೂ ಅದಕ್ಕೆ ರೆಸ್ಪಾಂಡ್ ಮಾಡಿರಲಿಲ್ವಂತೆ. 2 ದಿನ ತಹಶೀಲ್ದಾರ್ ಹಾಗೆ ಇಟ್ಕೊಂಡಿದ್ದಾರೆ. 2 ದಿನ ಆದಮೇಲೆ ಇದನ್ನು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಅಥವಾ ಸಂಬಂಧಪಟ್ಟವರಿಂದ ಪರ್ಮಿಷನ್ ತಗೊಳ್ಳಿ ಅಂತ ಕಳಿಸ್ಕೊಟ್ಟಿದ್ದಾರೆ. ನನ್ನ ವ್ಯಾಪ್ತಿಗೆ ಇದು ಬರಲ್ಲ ಅನ್ನೋದನ್ನು ಮುಂಚೆ ಹೇಳಬೇಕಿತ್ತು ಅವರು, ಯಾಕೆ ಹೇಳಲಿಲ್ಲ ಅನ್ನುವ ಪ್ರಶ್ನೆಗೆ ಎದ್ದಿದೆ. ಆಮೇಲೆ DC ಗೆ ಹೋಗಿದ್ದಾರೆ. ಈಗ ತಹಶೀಲ್ದಾರ್ ಪರ್ಮಿಷನ್ ತನ್ನ ಹತ್ರ ಕೊಡೋಕ್ಕಾಗಲ್ಲ, ನೀವು DC ಹತ್ರ ಹೋಗಿ ಅಂದಾಗ DC ಗೆ ಹೋಗಿದ್ದಾರೆ. DC ಹತ್ರ ಕೇಳಿದ್ರೆ ನೀವು 3 ದಿನ ಮುಂಚೆ ಕೊಡಬೇಕಿತ್ತು. 25ನೇ ತಾರೀಕು ಕಾರ್ಯಕ್ರಮ ಅಂದರೆ 25ಕ್ಕೆ 3 ದಿನ ಮುಂಚೆ DC ಗೆ ಕೊಡಬೇಕಾಗಿತ್ತು. ಇವರು 3 ದಿನ ಮುಂಚೆ ಕೊಟ್ಟಿದ್ದಾರೆ ತಹಶೀಲ್ದಾರ್ಗೆ. ತಹಶೀಲ್ದಾರ್ ಅವರು ತನ್ನ ವ್ಯಾಪ್ತಿಗೆ ಇದು ಬರಲ್ಲ, DC ಗೆ ಹೋಗಿ ಅಂತ ಅವತ್ತೇ ಕ್ಲಿಯರ್ ಮಾಡಬಹುದಿತ್ತಲ್ವಾ? ಯಾಕೆ ಮಾಡಿಲ್ಲ? 2 ದಿನ ಪೆಂಡಿಂಗ್ ಇಟ್ಟು ಆಮೇಲೆ DC ಹತ್ರ ಕಳಿಸಿ DC ಅವರು 3 ದಿನ ಮುಂಚೆ ಬಂದಿಲ್ಲ, ಅದಕ್ಕೆ ಕೊಡೋಕ್ಕಾಗಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ. ಅಂದರೆ ಇಲ್ಲಿ ದೊಡ್ಡ ಖರ್ಗೆಯವರ ಕರ್ಮಭೂಮಿಯಲ್ಲಿ, ಖರ್ಗೆ ಫ್ಯಾಮಿಲಿಯ ಭದ್ರಕೋಟೆಯಲ್ಲಿ RSS ಅನ್ನು ಸತಾಯಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರಾ? ಏನು ಮಾಡಿದ್ದೀವಿ ನಾವು ಸಮಾಜಕ್ಕೆ ದ್ರೋಹವನ್ನು ನಾನು ಆಕ್ರೋಶ ಸಿಡಿದಿದೆ. ಈಗ ಚಿತ್ತಾಪುರದಲ್ಲೇ 10 ಗ್ರಾಮಗಳಲ್ಲಿ ಈ ಹಿಂದೆ ಪಥಸಂಚಲನ ಮಾಡಿದ್ದೀವಿ ಅನ್ನೋ ಲೆಕ್ಕವನ್ನು ಇಡ್ತಿದ್ದಾರೆ RSS ಅವರೀಗ. ಆಲ್ರೆಡಿ ನಾವು ಮಾಡಿದ್ದೀವಿ, ಈಗ ಯಾಕೆ ಸಮಸ್ಯೆ ಆಗ್ತಿದೆ? ರಾಜ್ಯವ್ಯಾಪಿ ಆಗಿದೆ. 450 ಕಡೆ ಪಥಸಂಚಲನ ಆಗಿದೆ ವಿಜಯದಶಮಿ ಬಳಿಕ. ಆದರೆ ಚಿತ್ತಾಪುರದಲ್ಲಿ ಮಾತ್ರ ಸಮಸ್ಯೆ ಅನ್ನೋದು ಯಾಕೆ ಅನ್ನುವ ಆಕ್ರೋಶ ಸಿಡಿದಿದೆ. ಚಿತ್ತಾಪುರದಲ್ಲೂ ನಾವು ಹಿಂದೆ 10 ಗ್ರಾಮಗಳಲ್ಲಿ ಮಾಡಿದ್ವಿ. ವಿವಿಧ ಕಡೆಗಳಲ್ಲಿ ಪೊಲೀಸರೇ ನಮಗೆ ರಕ್ಷಣೆಯನ್ನಾದರೆ ಪಥಸಂಚಲನ ಮಾಹಿತಿ ಕೊಟ್ಟಾಗ ಏನು ಮಾಡಬೇಕು ಅದನ್ನು ಮಾಡಿದರು. ಈಗ ಕೊಡ್ತಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ. ಮತ್ತೆ ಈಗ ಅದರ ಬೆನ್ನಲ್ಲೇ ಸೇಡಮ್ ಆಯಿತು ಗುರ್ಮಿಟ್ಕಲ್ಲಲ್ಲೂ ಕೂಡ. ಅಂದರೆ ಸ್ವತಃ ಖರ್ಗೆ ಅವರು ಇದನ್ನು ಬಹಳ ದೊಡ್ಡ ಪ್ರತಿಷ್ಠೆಯಾಗಿ ತೊಗೊಂಡಿದ್ದಾರಾ? ಪ್ರಿಯಾಂಕ್ ಖರ್ಗೆ ಅವ್ರ ಬೆನ್ನಿಗೆ ಸಚಿವರು ನಿಲ್ತಿಲ್ಲ ಅಂತ ದೊಡ್ಡ ಖರ್ಗೆ ಅವರು ಸಿಟ್ಟು ಮಾಡಿಕೊಂಡ್ರು. DK ಬಳಿ ಡಿಸ್ಕಷನ್ ಆಯಿತು ಅನ್ನೋ ಸುದ್ದಿ ಬಂತು. ಈಗ ನೋಡಿದ್ರೆ ದೊಡ್ಡ ಖರ್ಗೆಯವರ ಕರ್ಮಭೂಮಿಯಲ್ಲಿ, ಅಂದರೆ ಅಫ್ಕೋರ್ಸ್ ಅದು ಖರ್ಗೆ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಹಿಡಿತಾ ಇರುವಂಥ ಜಾಗದಲ್ಲಿ ಯಾವ ಕಾರಣಕ್ಕೂ RSS ಪಥಸಂಚಲನ ಅವ್ರು ಅಂದ್ಕೊಂಡಂಗೆ ನಡೆಯೋಕ್ಕೆ ಬಿಡಲ್ಲ. ನಾವು ಹೇಳ್ದಂಗೆ ಆಗಬೇಕು ಅನ್ನೋ ಪ್ರತಿಷ್ಠೆಗೆ ಬಿದ್ರ ಅನ್ನುವ ಆಕ್ರೋಶ ಈಗ BJP RSS ಹೊರ ಹಾಕ್ತಿರೋದು ನೋಡಿ ಹೆಂಗಾಗ್ತಿದೆ. ಅಂದರೆ ಇಲ್ಲಿ
ಪರ್ಮಿಷನ್ನು ಕೊಡಬೇಕು ಅಂತ ಇದ್ದರೆ ಇಲ್ಲಿ ಕೊಡುವ ಅವಕಾಶ ಇತ್ತು. ಕಂಡೀಷನ್ ಹಾಕ್ತಿಲ್ಲ, ಬೇರೆ ಏನು ಕಾರಣ ಇಲ್ಲ, 3 ದಿನ ಮುಂಚೆ ಸಲ್ಲಿಸಿಲ್ಲ ಅಂತ. 3 ದಿನ ಮುಂಚೆ ಸಲ್ಲಿಸಬೇಕು ಅನ್ನೋದನ್ನು ತಹಶೀಲ್ದಾರರು ಮೊದಲೇ ಕಳಿಸ್ಕೊಟ್ಟಿಲ್ಲ ಅನ್ನೋದೇ ಅನುಮಾನಕ್ಕೆ ಕಾರಣ ಆಗ್ತಿದೆ ಅಂತ ವಿಚಾರ. ಈಗ ಯಾದಗಿರಿ ಸಂಬಂಧಪಟ್ಟಂತೆ ಏನಾಗಿದೆ ನೋಡಿ, ವೆರಿ ಇಂಟ್ರೆಸ್ಟಿಂಗ್. ಅಲ್ಲಿ ಕೋರ್ಟಲ್ಲಿ ವಾದ ಆಲ್ರೆಡಿ ನಾವು ನಿಮ್ಮ ಮುಂದೆ ಒಂದು ರಿಪೋರ್ಟ್ ಇಟ್ಟಿದ್ದೀವಿ. ಈ ವಿಚಾರ ಹೇಳೇ ಇಲ್ಲ ಕೋರ್ಟ್ಗೆ. ಲಾಠಿ, ಅವರು ಕೋಲ್ ಇಟ್ಕೊಳ್ತಾರೆ, ಅದು ಮಾರಕಾಸ್ತ್ರದಂತೆ ಬಳಕೆಯಾಗುತ್ತೆ, ಸಮಾಜದ ಮಕ್ಕಳ ಯುವಕರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ, ಇದು ಒಂದು ರಿಜಿಸ್ಟರ್ಡ್ ಆರ್ಗನೈಸೇಷನು ಅಲ್ಲ, ಅದಕ್ಕೆ ಕೊಡಬಾರ್ದು ಅನ್ನೋ ವಾದವನ್ನು ಮಂಡಿಸೇ ಇಲ್ಲ ಸರ್ಕಾರ. ಆ ರೀತಿಯ ಕಾರಣಗಳನ್ನು ಜನರ ಮುಂದೆ ಹೇಳ್ತಾ ಇದ್ದಾರೆ. ಆದರೆ ಕಾನೂನಾತ್ಮಕವಾಗಿ RSS ವಿರುದ್ಧ ಇಂತಹ ಹೋರಾಟ ಮಾಡಿದರೆ ನಿಜಕ್ಕೂ RSSನ ಬುಡಕ್ಕೆ ಏಟು ಕೊಡಬಹುದಿತ್ತು ಸಿದ್ದರಾಮಯ್ಯ ಸರ್ಕಾರ. ಬಟ್ ಆ ವಿಷಯವನ್ನು ಯಾಕೆ ಕೋರ್ಟ್ ಮುಂದೆ ಎತ್ತಿಲ್ಲ? ಆ ವಿಷಯ ಹಿಡ್ಕೊಂಡು RSS ಬ್ಯಾನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ದು ಕೂಡ ಏನಾದರೂ ತೊಂದರೆ ಮಾಡಬೇಕು ಅನ್ನೋದಷ್ಟೇ ಉದ್ದೇಶವನ್ನು ಆಕ್ರೋಶ ಸಿಡಿತಾ ಇದೆ. ಈಗ ಆ ವಿಷಯ ಕೋರ್ಟ್ ಮುಂದೆ ಹೇಳೇ ಇಲ್ಲ. ದೊಣ್ಣೆ, ಲಾಠಿ, ಮತ್ತೊಂದು ಹೇಳೇ ಇಲ್ಲ. ಹೇಳಿರೋದಿಷ್ಟೇ, DC ರಿಪೋರ್ಟ್ ಇದೆ, ಕಾನೂನು ಸುವ್ಯವಸ್ಥೆಗೆ, ಲಾ ಆ್ಯಂಡ್ ಆರ್ಡರ್ಗೆ ಪ್ರಾಬ್ಲಮ್ ಆಗ್ಬೋದು, ಎಲ್ಲರೂ ಒಟ್ಟಿಗೆ ಕೇಳ್ತಿದ್ದಾರೆ, 2 ವಾರ ಟೈಮ್ ಕೊಡಿ. ಒಟ್ಟೊಟ್ಟಿಗೆ ಕೊಟ್ಟರಲ್ಲಿ ಗಲಭೆಯಾಗಬಹುದು ಅನ್ನುವ ಇಂಟೆಲಿಜೆನ್ಸ್ ಅಂದರೆ ಗುಪ್ತಚರ ಮಾಹಿತಿ ರಿಪೋರ್ಟ್ ಇದೆ ಅನ್ನೋ ರೀತಿಯಲ್ಲಷ್ಟೇ ವಾದ ಮಂಡನೆಯಾಗಿರೋದು ಕೋರ್ಟ್ನ ಮುಂದೆ. ಯಾವ ವಿಷಯನೂ ಇಲ್ಲ RSSಗೆ ಇಂಥದ್ದು ಅಂಥದ್ದು, ಅವರು ಜಾತ್ಯತೀತರಲ್ಲ, ಒಂದು ಧರ್ಮದ ಪರವಾಗಿ ಖಡ್ಗ ಹಿಡಿತಾರೆ, ಕೋಲು ಹಿಡಿತಾರೆ, ಇದೆಲ್ಲ ಹೊರಗಡೆ ಅಷ್ಟೇ ಭಾಷಣ. ಇಂತಹ ವಿಷಯವನ್ನು ಕೋರ್ಟ್ ಮುಂದೆ ಯಾಕೆ ಹೇಳಿಲ್ಲ ಸರ್ಕಾರ ಅನ್ನುವಂಥ ಪ್ರಶ್ನೆ ಎದ್ದಿದೆ ಈಗ. ಸೊ ಜನರ ಮನಸ್ಸಲ್ಲಿ ಒಂದನ್ನು ಬಿತ್ತಿ ಕಾನೂನಾತ್ಮಕವಾಗಿ ಬೇರೆ ರೀತಿಯಲ್ಲಿ ಸರ್ಕಾರದ ರಣತಂತ್ರವಾಯಿತು ಅನ್ನೋ ಥರ ಈಗ BJP ಪ್ರಶ್ನೆಯನ್ನು ಎತ್ತುತ್ತಾ ಇರೋದು. ಮತ್ತೊಂದು ಕಡೆ ಅಲ್ಲಿ ಅಡ್ವೊಕೇಟ್ ಜನರಲ್ ವಾದಕ್ಕೆ RSS ಪರ ವಕೀಲರು ವಾದ ಮಾಡ್ತಾ ಹೋಗ್ತಾರೆ. 450 ಕಡೆ ಯಶಸ್ವಿಯಾಗಿ ಮಾಡಿದ್ದಾರೆ RSS ಪಥ ಸಂಚಲನ, ಒಂದು ಸಣ್ಣ ಗಲಾಟೆನೂ ಇಲ್ಲ. ಮತ್ತು ಇಲ್ಲಿ ಚಿತ್ತಾಪುರದಲ್ಲಿ ಹಿಂದೆ ಗಲಾಟೆ ಆಗಿ ಕೋಲು ಹಿಡ್ಕೊಂಡು ಇನ್ನೇನೋ ಸಮಸ್ಯೆ ಆಗಿ ಅಥವಾ ಏನೋ ಆಗಿದೆ ಅನ್ನುವ ಇನ್ಸಿಡೆಂಟ್ಸು ಇಲ್ಲ. ಯಾಕೆ ಇಲ್ಲಿ ಮಾತ್ರ ನಿಮಗೆ ರಿಪೋರ್ಟು ಗಲಭೆ ಆಗಬಹುದು ಅನ್ನುವ ರಿಪೋರ್ಟು ಅನ್ನೋ ಪ್ರಶ್ನೆ ಕೇಳ್ತಾರೆ. ಮತ್ತು ಕಾರಣ ಕೊಡ್ತಿರೋದು ಸರ್ಕಾರ ಆಗಲ್ಲ ಅಂತ ಹೇಳಿಬಿಟ್ಟಿದೆ ನೋಡಿ. ಸರ್ಕಾರದ ಸ್ಟ್ಯಾಂಡ್ ಕೂಡ ಕ್ಲಿಯರ್ ಆಯಿತು ಕೋರ್ಟಲ್ಲಿ. ಕೊಡೋದಕ್ಕಾಗಲ್ಲ, 2 ವಾರ ಟೈಮ್ ತೊಗೊಂಡು ಆಮೇಲೆ ನೋಡೋಣ ಅನ್ನೋ ರೀತಿ, ಪರ್ಮಿಷನ್ ಕೊಡೋದಕ್ಕಾಗಲ್ಲ ಅನ್ನೋದನ್ನೇ ಸರ್ಕಾರ ಅಲ್ಲಿ ವಾದ ಮಾಡಿರೋದಲ್ವಾ. ಸೊ ಸರ್ಕಾರ ಕೊಡೋಕ್ಕಾಗಲ್ಲ ಅನ್ನೋ ಸ್ಟ್ಯಾಂಡ್ ಕ್ಲಿಯರ್ ಮಾಡಿದೆ. ಬಟ್ ಕಾರಣಗಳು ಹೀಗಿವೆ. ಇದಕ್ಕೆ RSSಗೆ ಪರ್ಮಿಷನ್ ಕೊಡಬೇಕು ಅಂತ ವಾದಿಸಿದ ವಕೀಲರು ಹೇಳಿದ್ದೇನು, ಸರಿ ನೀವು ನವೆಂಬರ್ 2ಕ್ಕೆ ಎಲ್ಲರೂ ಅರ್ಜಿ ಹಾಕ್ಕೊಂಡಿದ್ದಾರೆ ಅಂತ ಕೊಡಲ್ಲ ಪರ್ಮಿಷನ್ ಅನ್ನೋದೇ ಆದರೆ ಇನ್ನೊಂದು ದಿನಕ್ಕೆ ನಿಗದಿಪಡಿಸಿದ್ರು, ಆವತ್ತು ಮತ್ತಷ್ಟು ಜನ ಹಾಕ್ಬೋದು. ಪ್ರತಿಭಟನೆ ಮಾಡೋದು, ಪಥಸಂಚಲನ ಮಾಡೋದು, ರ್ಯಾಲಿ ಮಾಡೋದು ಪ್ರಜಾಪ್ರಭುತ್ವದಲ್ಲಿ ಇರುವ ಹಕ್ಕು ಅಂದಮೇಲೆ ಭದ್ರತೆ ಕೊಡಬೇಕಾಗಿರೋದು ಕರ್ತವ್ಯ ಅಲ್ವಾ. ನಿಮಗಾಗಲ್ಲ ಅಂದರೆ ಕೇಂದ್ರ ಪಡೆಗಳನ್ನೇ ಕರೆಸಿ, ಹಾಗಿದ್ರೆ ನಮ್ಮ ಹಕ್ಕನ್ನು ಕಿತ್ಕೊಳ್ಳೋ ಅಂತಹ ಅವಕಾಶ ಇಲ್ಲ ಸರ್ಕಾರಕ್ಕೆ ಅಂತ ಅವ್ರು ವಾದ ಮಾಡ್ತಾರೆ. ಅದಕ್ಕೆ ಮೂಲಭೂತವಾಗಿ ಹಕ್ಕು ಅನ್ನೋದು ಹೌದಾದರೂ ಅದು ಶಾಂತಿ ಭಂಗ ಮಾಡುತ್ತೆ ಅಂದರೆ ಅದಕ್ಕೆ ಬ್ರೇಕ್ ಹಾಕೋ ಹಕ್ಕು ಇದೆ, ನೆನಪಿಟ್ಕೊಳ್ಳಿ ಅಂತ ಕೌಂಟರ್ ಕೊಡ್ತಾರೆ ಅಡ್ವೊಕೇಟ್ ಜನರಲ್. ಈ ರೀತಿ ನಡೆಯುತ್ತೆ. ಕೋರ್ಟ್ ಕೇಳಿದ್ದಿಷ್ಟೇ, ಸಮಯ ನಿಗದಿ ಮಾಡಿದರೆ 2 ವಾರ ಅಂದರೆ ಯಾವಾಗ? 2 ವಾರ ಅಂದರೆ ಎಷ್ಟು ದಿನ ಬೇಕಾದರೂ ಆಗಬಹುದು. ಸೊ RSS ಪರ ವಕೀಲರು ಹೇಳೋದು ನವೆಂಬರ್ 2ಕ್ಕೆ ನಾವು ಮಾಡಬೇಕು ಅಂತ ತಯಾರಿ ಆಗಿದೆ, ದಯವಿಟ್ಟು ಅವತ್ತು ಮಾಡೋ ಥರ ನೀವೇನಾದರೂ ಮೀಟಿಂಗ್ ಆದರೂ ಮಾಡಿ, ಶಾಂತಿ ಸಭೆನಾದರೂ ಮಾಡಿ ಅಂತ ಕೇಳ್ತಾರೆ. ಆಗ ಇನ್ನು ಡೇಟ್ ಫಿಕ್ಸ್ ಮಾಡಿಲ್ಲ ನಾವು ಶಾಂತಿ ಸಭೆಗೆ ಅಂತ ಸರ್ಕಾರದ ಪರ ಉತ್ತರ ಬರುತ್ತೆ. ಕೋರ್ಟೇ 28ನೇ ತಾರೀಕಿಗೆ ಮಾಡಿ ಮೀಟಿಂಗನ್ನು, ತುಂಬ ಎಳೆದಾಡಬೇಡಿ, ಇದನ್ನು ಬೇಗ ಮುಗಿಸಿ ಅಂತ ಕೋರ್ಟೇ ಸಂದೇಶವನ್ನು ಕೊಟ್ಟಿದೆ, ಆದೇಶವನ್ನು ಕೊಟ್ಟಿದೆ. ಈಗ ಜಿಲ್ಲಾಡಳಿತ ಎಲ್ಲರಿಗೂ ನೋಟಿಸ್ ಕೊಟ್ಟು 28ಕ್ಕೆ ಶಾಂತಿ ಸಭೆಗೆ ಬನ್ನಿ ಅಂತಿದ್ದಾರೆ. ಬಟ್ ಶಾಂತಿ ಸಭೆಯಲ್ಲಿ ಇದು ಇತ್ಯರ್ಥ ಆಗುವ ಸಾಧ್ಯತೆ ಬಹಳ ಕಡಿಮೆ ಅಂತಲೇ ಹೇಳಲಾಗ್ತಿದೆ. ನೀವು ಅವತ್ತು ಮಾಡಿ, ನೀವು ಇವತ್ತು ಮಾಡಿ ಅಂತ ಒಬ್ಬೊಬ್ರಿಗೂ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಹೋದರೆ ಸಂಘಟನೆಗಳು ಒಪ್ಕೊಳ್ತಾರಾ ಅನ್ನೋದೇ ಪ್ರಶ್ನೆ ಇಲ್ಲಿ. ನಾವು ಫಸ್ಟ್ ಸಲ್ಲಿಸಿದ್ದೀವಿ, ನಾವು ಆಮೇಲೆ ಸಲ್ಲಿಸಿದ್ದೀವಿ ಅನ್ನೋ ಜಟಾಪಟಿ ಶುರುವಾಗುತ್ತೆ. ಫಸ್ಟ್ ಕಮ್ ಯಾರು ಬರ್ತಾರೋ ಫಸ್ಟು ಅವ್ರಿಗೆ ಅವಕಾಶ ಅನ್ನೋ ನಿಯಮ ಇದೆಯಾ ಅನ್ನೋ ಜಟಾಪಟಿ ಶುರುವಾಗುತ್ತೆ. ಅವ್ರು ಕೋಲ್ ಹಿಡ್ಕೊಂಡ್ರೆ ನಾವು ಬಂದೂಕು ಹಿಡ್ಕೋತೀವಿ ಅಂತ ಕೆಲವರು ವಾದ ಮಾಡಬಹುದು. ಇಂಥದ್ದೆಲ್ಲ ಜಟಾಪಟಿ ಆಗೋದ್ರಿಂದಾಗಿ ಶಾಂತಿ ಸಭೆಯಲ್ಲಿ ಇದು ಸಾಧ್ಯವಾ? ಕೋರ್ಟ್ ಅಂಗಳದಲ್ಲಿಯೇ ಇದನ್ನು ಬಗೆಹರಿಸ್ಕೊಳ್ಬೇಕಾದಂತಹ ಸವಾಲು ಎದುರಾಗುತ್ತಾ ಅನ್ನೋದನ್ನು ನೋಡಬೇಕು. 28ಕ್ಕೆ ಮಾಡಿ 30ಕ್ಕೆ ರಿಪೋರ್ಟ್ ಕೊಡಿ ಕೋರ್ಟ್ಗೆ ಅಂತ ಈಗ ಹೈಕೋರ್ಟ್ ಹೇಳಿರೋದು. ಸೊ ವಾದ ಪ್ರತಿವಾದ ಸಿಕ್ಕಾಪಟ್ಟೆ ಹೀಟೆಡ್ ಆರ್ಗ್ಯುಮೆಂಟ್ ಆಗಿದೆ ಕೋರ್ಟಲ್ಲಿ RSS ಪರ ವಿರೋಧದ ವಿಚಾರದಲ್ಲಿ. ಕುತೂಹಲಕಾರಿ ಅಂದರೆ ಈಗ ಗುರ್ಮಿಟ್ಕಲಲ್ಲೂ ಅದೇ ಆಗ್ತಿದೆ. ಗುರ್ಮಿಟ್ಕಲಲ್ಲಿ
ಅಲ್ಲೂ ಬೇಕಿದ್ರೆ ಮತ್ತೆ ಕೋರ್ಟಿಗೆ ಹೋಗಿ ಗುರ್ಮಿಟ್ಕಲ್ ಕೇಸ್ ಪ್ರತ್ಯೇಕವಾಗಿ ಶುರುವಾಗಿ ಹೀಗೆಲ್ಲ ಆಗುತ್ತಾ? ಸತಾಯಿಸಬೇಕು RSSನ ಅಷ್ಟು ಸುಲಭವಾಗಿ ಬಿಡಬಾರದು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ನಿನ್ನೆ ಒಂದು ಮಾತು ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರು, ಮೊದಲು ಬರೀ ಮಾಡ್ತಾ ಇದ್ದೀವ್ರಿ ಅಂತ ಮಾಹಿತಿ ಕಳಿಸ್ಕೊಡ್ತಿದ್ರು, ಈಗ ಪರ್ಮಿಷನ್ ಕೇಳೋ ಹಂಗೆ ಆಯ್ತಲ್ಲ, ಅದೇ ಸಮಾಧಾನ. ಈಗ ಬೇಕಾದಾಗ ಮಾಡೋಕ್ಕಾಗತ್ತಾ? ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಪ್ಪ, ಹೆಂಗಂದ್ರೆ ಹಾಗೆ ಮಾಡ್ತೀವಿ ಅಂದರೆ ಏನರ್ಥ ಅದಕ್ಕೆ ಅಂತ ಸವಾಲು ಹಾಕಿದ್ರು ಅವರು. ಒಂದು ಸಂತೋಷ ಏನಪ್ಪ ಅಂದರೆ, ಮುಂಚೆ ಮಾಹಿತಿ ಕೊಡ್ತಾ ಇದ್ರು, ಈಗ ಅನುಮತಿ ಕೇಳ್ತಾ ಇದ್ದಾರೆ. ಫಸ್ಟ್ ಅನುಮತಿಯನ್ನು ಕೇಳಿದಾರಲ್ಲ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ. ನೋಡೋಣ, ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ನಾವು ಯಾರು ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನ್ನಿಸಿದ್ರೆ ಅವತ್ತು ಮಾಡಿ, ಇಲ್ಲಪ್ಪ ಒಂದೆರಡು ದಿನ ಮುಂದೂಡಬೇಕು ಅಂದರೆ ಮುಂದೂಡಿ, ಇಲ್ಲ ನಾನು ಮಾಡ್ತೀನಿ ನೋಡ್ತೀನಿ ಅಂತ ಹೇಳಿದ್ರೆ ಏನದು? ಸೊ RSS ಅನ್ನು ನಾವು ನಿರ್ಬಂಧ ಮಾಡೋದಿಕ್ಕಾಗಲ್ಲ ಅಂತ ಗೊತ್ತಿದ್ರೂ ಕೂಡ ಸರ್ಕಾರ ಒಂದಿಷ್ಟು ವೇಗಕ್ಕೆ ಬ್ರೇಕ್ ಹಾಕ್ತೀವಿ ಅಂತ ಪ್ರತಿಷ್ಠೆಯಾಗಿ ತಗೊಂಡಿದೆಯಾ. ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರು ಇದು ಕಾಂಗ್ರೆಸ್ಗೆ ಕಾಸ್ಟ್ಲಿ ಆಗತ್ತಾ ಅನ್ನೋ ರೀತಿಯಲ್ಲಿ ಈಗ BJP ಮುಗಿಬೀಳ್ತಿದೆ. ದಲಿತರನ್ನ ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧ ಎತ್ತುಕಟ್ತಿದ್ದಾರೆ. RSS ಏನು ದಲಿತ ವಿರೋಧಿಯ? ನಾವು ಇನ್ಕ್ಲೂಸಿವ್ ಆಗಿ ಹೋಗುವಂಥ ಒಂದು ಸಂಘಟನೆ, ಅಂಥದ್ರಲ್ಲಿ ದಲಿತರನ್ನಷ್ಟೇ ಸಪ್ರೇಟ್ ಅಂತ ಮಾಡುವ ಪ್ರಯತ್ನ ಇಲ್ಲಿ ಈ ಒಂದು ಬೆಳವಣಿಗೆಯಲ್ಲಿ ಆಗ್ತಿದೆ ಅಂತ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ BJP ಈಗ ಮುಗಿಬೀಳ್ತಾ ಇದೆ. ಜೊತೆಗೆ RSS ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅಂತ BJPಗರು ಪಾಠ ಮಾಡ್ತಾ ಇದ್ದಾರೆ. ಸೊ ಇದು ಕರ್ನಾಟಕ ಪಾಲಿಟಿಕ್ಸಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. RSS ವಿಚಾರ ಕೋರ್ಟ್ ಮಧ್ಯಪ್ರವೇಶದ ಬಳಿಕವೂ ತಣ್ಣಗಾಗುವಂತ ಕಾಣ್ತಿಲ್ಲ, ಬದಲಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆ ಇದು ಸ್ಪ್ರೆಡ್ ಆಗ್ತಾ ಎಲ್ಲ ಕಡೆಯೂ RSSನ ವೇಗಕ್ಕೆ ಬ್ರೇಕ್ ಹಾಕಬೇಕು. ಅದೊಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ ಅಂದಮೇಲೆ ಅದು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಅನ್ನೋ ರೀತಿಯಲ್ಲಿ ಕಡಿವಾಣ ಹಾಕುವಂತಹ, ಬ್ಯಾನ್ ಅಲ್ದಿದ್ರು ಕಡಿವಾಣ ತಕ್ಕ ಮಟ್ಟಿಗೆ ಸ್ಲೋ ಡೌನ್ ಮಾಡುವಂಥ ಪ್ರಯತ್ನವಾಯಿತು ಅನ್ನುವ ಆಕ್ರೋಶ ಸಿಡ್ತಿದೆ. ನೋಡೇ ಬಿಡೋಣ ಅನ್ನುವಂಥ ಓಪನ್ ಚಾಲೆಂಜ್ ಹಾಕುವ ಮೂಲಕ ಅಖಾಡಕ್ಕಿಳಿದಿದ್ದಾರೆ ಕೇಸರಿ ದಳದವರು. ಕಾದು ನೋಡಬೇಕು ಪ್ರತಿಷ್ಠೆಯಾಗಿ ತಗೊಂಡಿರೋ ಪ್ರಿಯಾಂಕ್ ಖರ್ಗೆ ಅವರು ಇದನ್ನು ಎಲ್ಲಿಗೆ ತಗೊಂಡು ಹೋಗಿ ಮುಟ್ಟಿಸ್ತಾರೆ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.